ಬಂಗಾರಪೇಟೆ ತಾಲೂಕು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಆದಂಥ ಎಳೆಸಂದ್ರ ಗ್ರಾಮದ ಸ್ಕೂಲಲ್ಲಿ ನಮ್ಮ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಯಾದಂಥ ಎಸ್ ಬಾಲಾಜಿಯವರು ತಾಲೂಕಿಗೆ ಪ್ರಥಮ ಬಂದಿರತಕ್ಕಂಥ ವಿಚಾರ ನಮಗೆ ತಿಳಿದು ಬಂದ ಮೇಲೆ ನಾವು ಬೆಂಗಳೂರಿಂದ ವಾಲ್ಮೀಕಿ ನವ ಸಮಾಜ ಕೇಂದ್ರ ಸಮಿತಿಯಿಂದ ಆಗಮಿಸಿ ಅವರಿಗೆ ಸಿಹಿಯನ್ನು ಕೊಟ್ಟು ಒಂದು ಸನ್ಮಾನ ಮಾಡಿ ಸಂಘದಿಂದ ಒಂದು ಪ್ರೋತ್ಸಾಹಧನವನ್ನು ಅವರು ಕೊಟ್ಟು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವ ರೀತಿಯಾಗಿ ಅವ್ರಿಗೆ ಹೇಳಿದ್ದೀವಿ. ಮತ್ತು ಅವರ ಮುಂದಿನ ಎಜುಕೇಷನ್ಗೆ ಏನು ಬೇಕೋ ಆ ಸಪೋರ್ಟ್ ಇದೇ ರೀತಿ ರಾಜ್ಯಾದ್ಯಂತ ಸುಮಾರು 10-15 ಜಿಲ್ಲೆಗಳನ್ನ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ಶಿಕ್ಷಣವಂತರನ್ನಾಗಿ ಮಾಡುವಂಥದ್ದು ನಮ್ಮ ಕರ್ತವ್ಯ. ನಂತರ ಎಲ್ಲರೂ ಸಂಘಟಿತರಾಗ್ತಾರೆ. ಆ ನಂತರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡೋದಕ್ಕೂ ಮುಂದೆ ಬರ್ತಾರೆ ಅನ್ನೋ ಬಾಬಾ ಸಾಹೇಬ್ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಬುನಾದಿಯನ್ನು ಇವತ್ತು ನಾವು ನೆನಪು ಮಾಡುವ ಉದ್ದೇಶದಿಂದ ಬಾಲಾಜಿಯವ್ರ ಮನೆಗೆ ಆಗಮಿಸಿ ಅವ್ರಿಗೊಂದು ಸಣ್ಣ ಸನ್ಮಾನವನ್ನು ಮಾಡಿ ಈ ಒಂದು ವಿಚಾರವನ್ನು ಹೇಳೋಣ ಬಯಸ್ತೀನಿ. ನಾವು ಇದ್ದೇ ಇರ್ತೀವಿ, ಸದಾ ನಿಮ್ಮ ಜೊತೆ ಇರ್ತೀವಿ. ನೀನು ಕೇಳು. ನಮ್ಮ ಸಮಿತಿಯವರು ಬಂಗಾರಪೇಟೆ ತಾಲೂಕಲ್ಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ. ಎಲ್ಲೇ ಯಾವುದೇ ಇದಕ್ಕಾಗಲಿ ನೀನು ಸ್ಕಾಲರ್ಶಿಪ್ಪಿಂದ ಹೇಳ್ಕೊಂಡು ಪ್ರತಿಯೊಂದಕ್ಕೂ ಪ್ರೋತ್ಸಾಹಧನ ಆಗಿರ್ಬೋದು, ಎಜುಕೇಷನ್ಗೆ ಏನು ಬೇಕೋ ಸಹಕಾರ ನಾವು ಕೊಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು. ಹೆಚ್ಚು ಅಂಕ ಪಡೆದಿದ್ದೀರಲ್ಲ, ನಿಮಗೆ ಯಾವ ರೀತಿ ಸಂತೋಷ ಆಗ್ತಾ ಇದೆ? ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ಸಂತೋಷ ಆಗ್ತಾ ಇದೆ? ಮತ್ತು ಮುಂದೆ ಯಾವ ರೀತಿ ಓದಬೇಕಂತಿದ್ದೀರಾ? ಸರ್, ಈಗ ಇಷ್ಟು ಮಾರ್ಕ್ಸ್ ಬಂದಿರೋಗೆ ಭಾಳ ಸಂತೋಷ ಆಗ್ತಿದೆ ಮತ್ತು ಇಷ್ಟು ಹಾನರ್ಸ್ ಆಗ್ತಿದೆ. ಮತ್ತು ನಾನು ಯಾವತ್ತೂ ಸಹ ನಮ್ಮ ತಂದೆ ತಾಯಿಯವ್ರನ್ನಾಗಲಿ ನನ್ನ ಕುಟುಂಬ ಸಮೇತರನ್ನಾಗಲಿ ಒಳ್ಳೆಯದನ್ನು ಬಯಸ್ತೀನಿ. ಆದರೆ ಅವರು ನಾನು ಒಳ್ಳೆಯದನ್ನು ಬಯಸೋ ಕಾರಣ ನಾನು ಇನ್ನೂ ಒಳ್ಳೆಯದು ಓದಬೇಕು ಅಂತ ಎಲ್ಲರೂ ಅಂದ್ಕೊಂಡ್ರೆ, ನೀವು ಇಷ್ಟು ಜನ ಇಷ್ಟು ದೂರ ಬಂದು ಈ ಸಮಿತಿಯವರು ನನಗೆ ಸನ್ಮಾನವನ್ನು ಮಾಡಿರೋ ಕಾರಣದಿಂದ ಬಹಳ ಧನ್ಯವಾದವನ್ನು ಹೇಳ್ತೀನಿ. ಹಾಗೂ ಮುಂದೆ ಇನ್ನೂ ನನ್ನ ಮುಂದೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಸಹ ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು.